ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಸಫಾರಿಗಳ ನಿರ್ಬಂಧದಿಂದ ಬರೋಬ್ಬರಿ 125 ಕೋಟಿ ರೂಪಾಯಿ ನಷ್ಟ. ಅರಣ್ಯ ಇಲಾಖೆ ವಿರುದ್ಧ ಆತಿಥ್ಯ ವಲಯದ ಅಸಮಾಧಾನ. ಜಂಗಲ್ ರೆಸಾರ್ಟ್ಗಳು ಮತ್ತು ಖಾಸಗಿ ಆಪರೇಟರ್ಗಳ ನಡುವೆ ಸಂಘರ್ಷ. ದಾಂಡೇಲಿ ರಿವರ್ ರಾಫ್ಟಿಂಗ್ ಚಟುವಟಿಕೆಗಳಿಗೆ ಬೀಳುತ್ತಾ ಬ್ರೇಕ್. ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಪುನಾರಂಭ. ಕಾರವಾರದವರೆಗೆ ವಿಸ್ತರಣೆ ಸಾಧ್ಯತೆಯಿಂದ ಕೇಂದ್ರ ಸಚಿವ. ವಿಶ್ವನಾಥನ ದರ್ಶನ ಪಡೆದ ಚೆಲುವಿನ ಚಿತ್ತಾರದ ಬೆಡಗಿ. ಗಂಗಾ ಸ್ಪರ್ಶ ಶಕ್ತಿ ತುಂಬಿದೆ ಎಂದ ಅಮೂಲ್ಯ. ಕರ್ನಾಟಕದಲ್ಲಿ ಸಫಾರಿಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಪ್ಪಿಸಲು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಆದರೆ ಯಾರದೋ ಪ್ರತಿಷ್ಠೆಗೆ ಬಂಡೀಪುರ ಮತ್ತು ನಾಗರಹೊಳೆ ಸಫಾರಿಗಳು ಬಲಿಯಾಗುತ್ತಿವೆ ಎಂಬ ಮಾತು ಪ್ರವಾಸೋದ್ಯಮ ವಲಯದಲ್ಲಿ ಕೇಳಿಬರ್ತಾ ಇದೆ. ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯಕ್ಕೆ ವಾರ್ಷಿಕವಾಗಿ 5,000 ವಿದೇಶಿ ಪ್ರವಾಸಿಗರು ಆಗಮಿಸ್ತಾ ಇದ್ರು. ಈಗ ಸಫಾರಿಗಳು ಬಂದ್ ಆಗಿರುವುದರಿಂದ ವಿದೇಶಿ ಪ್ರವಾಸಿಗರು ಕರ್ನಾಟಕ ಪ್ರವಾಸೋದ್ಯಮದತ್ತ ಅಷ್ಟಾಗಿ ಮುಖ ಮಾಡುತ್ತಿಲ್ಲ. ಇದರಿಂದ ಕರ್ನಾಟಕ ಪ್ರವಾಸೋದ್ಯಮಕ್ಕೆ 125 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಅರಣ್ಯ ಇಲಾಖೆಯ ಅವೈಜ್ಞಾನಿಕ ತೀರ್ಮಾನವೇ ಈ ಸಮಸ್ಯೆಗೆ ಕಾರಣವೆಂಬುದು ಆತಿಥ್ಯ ವಲಯದ ಮಾತಾಗಿದೆ. ವಿದೇಶಿ ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ವಿಫಲವಾದರೆ ಅದು ಕರ್ನಾಟಕ ಪ್ರವಾಸೋದ್ಯಮಕ್ಕೆ ದೊಡ್ಡ ಹಿನ್ನಡೆಯಾಗಬಹುದು ಎಂಬುದು ಆತಂಕಕ್ಕೆ ಕಾರಣವಾಗಿದೆ. ಕಾಳಿ ನದಿ ರಿವರ್ ರಾಫ್ಟಿಂಗ್ ಹಾಗೂ ಜಲಕ್ರೀಡೆ ಚಟುವಟಿಕೆಗಳು ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರಿ ಜಂಗಲ್ ರೆಸಾರ್ಟ್ಗಳ ಮತ್ತು ಖಾಸಗಿ ಆಪರೇಟರ್ಗಳ ನಡುವೆ ಸಂಘರ್ಷ ಉಂಟಾಗಿದ್ದು, ಇದು ದಾಂಡೇಲಿ ಜೊಯ್ಡಾ ಭಾಗದ ಪ್ರವಾಸೋದ್ಯಮಕ್ಕೆ ಮುಳುವಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಅಷ್ಟಕ್ಕೂ ಈ ಸಮಸ್ಯೆಗೆ ಮೂಲ ಕಾರಣ ಈ ಬಾರಿ ಜಂಗಲ್ ಲಾಡ್ಜ್ ಸಂಸ್ಥೆ ರಾಫ್ಟಿಂಗ್ ನಡೆಸಲು ಟೆಂಡರ್ ಆಹ್ವಾನಿಸಿ ಖಾಸಗಿ ಸಂಸ್ಥೆಯೊಂದು ಈ ಟೆಂಡರ್ ಪಡೆದುಕೊಂಡಿರುವುದು. ಈಗ ಟೆಂಡರ್ ಪಡೆದಿರುವ ಸಂಸ್ಥೆ ಇತರ ಖಾಸಗಿ ಆಪರೇಟರ್ಗಳಿಗೆ ರಾಫ್ಟಿಂಗ್ ಅವಕಾಶ ನೀಡದಂತೆ ಜಿಲ್ಲಾಡಳಿತದ ಮೊರೆ ಹೋಗಿದೆ. ಆದರೆ ದಾಂಡೇಲಿ ಹಾಗೂ ಜೊಯ್ಡಾ ಸುತ್ತಮುತ್ತಲಿನ ಸಾವಿರಾರು ಕುಟುಂಬಗಳು ಈ ಜಲಕ್ರೀಡೆಗಳ ಆದಾಯದ ಮೇಲೆ ಅವಲಂಬಿತವಾಗಿದೆ. ಈ ವಿವಾದ ಹೀಗೆ ಮುಂದುವರೆದರೆ ಸ್ಥಳೀಯರ ಬದುಕಿಗೆ ಸಂಕಷ್ಟ ಎದುರಾಗಬಹುದು. ಹೀಗಾಗಿ ಜಿಲ್ಲಾಡಳಿತ ಈ ವಿವಾದವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಲಿ ಎಂದು ಖಾಸಗಿ ರೆಸಾರ್ಟ್ ಮಾಲೀಕರ ಸಂಘ ಹಾಗೂ ಆಪರೇಟರ್ಗಳು ಮನವಿ ಮಾಡಿದ್ದಾರೆ. ಸೌತ್ ಟೈರಾಲ್ ಎಂಬ ಪ್ರದೇಶವು ಪ್ರಕೃತಿ ಮತ್ತು ಸಂಸ್ಕೃತಿಯ ಅಪೂರ್ವ ಸಂಗಮವಾಗಿದೆ. ಇಲ್ಲಿನ 60%ಕ್ಕೂ ಹೆಚ್ಚು ಜನರು ಜರ್ಮನ್ ಭಾಷೆಯನ್ನ ತಮ್ಮ ಮಾತೃಭಾಷೆಯಾಗಿ ಬಳಸುತ್ತಾರೆ. ಈ ಪ್ರದೇಶವು ವಿಶ್ವವಿಖ್ಯಾತ ಡಾಲಮೈಟ್ಸ್ ಪರ್ವತ ಶ್ರೇಣಿಗೆ ನೆಲೆಯಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈ ಪರ್ವತಗಳು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದ ಸಮಯದಲ್ಲಿ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಇದನ್ನು ಸ್ಥಳೀಯವಾಗಿ ಎನ್ರೋಸಡಿರಾ ಎಂದು ಕರೆಯಲಾಗುತ್ತೆ. 1991ರಲ್ಲಿ ಸೌತ್ ಟೈರಾಲ್ನ ಆಲ್ಪ್ಸ್ ಪರ್ವತದ ಹಿಮಗಡ್ಡೆಗಳ ನಡುವೆ ಸುಮಾರು 5,300 ವರ್ಷಗಳ ಹಳೆಯದಾದ ಮನುಷ್ಯನ ದೇಹ ಪತ್ತೆಯಾಯಿತು. ಸೌತ್ ಟೈರಾಲ್ ಯುರೋಪಿನ ಅತಿದೊಡ್ಡ ಸೇಬು ಉತ್ಪಾದನಾ ಪ್ರದೇಶಗಳಲ್ಲಿ ಒಂದಾಗಿದೆ. ಯುರೋಪ್ನಲ್ಲಿ ಮಾರಾಟವಾಗುವ ಪ್ರತಿ 10 ಸೇಬುಗಳಲ್ಲಿ ಒಂದು ಇಲ್ಲಿಂದಲೇ ಬರುತ್ತೆ. ಸೌತ್ ಟೈರಾಲ್ ಯಾವ ದೇಶದಲ್ಲಿದೆ? ಬೆಂಗಳೂರು ಮಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಪರ್ಕದ ಬಗ್ಗೆ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಅಪ್ಡೇಟ್ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ, ಹಾಸನ ಮತ್ತು ಮಂಗಳೂರು ನಡುವಿನ ಘಾಟ್ ಸೆಕ್ಷನ್ ವಿದ್ಯುದೀಕರಣ ಕಾರ್ಯ ಭರದಿಂದ ಸಾಗುತ್ತಿದೆ. ಯೋಜನೆಯ ಮುಕ್ತಾಯ ಪ್ರಮಾಣ ಪತ್ರಕ್ಕೆ ಸರ್ಕಾರ ಎದುರು ನೋಡುತ್ತಿದೆ. ಬೆಂಗಳೂರಿನಿಂದ ಕೇವಲ ಮಂಗಳೂರಿಗೆ ಮಾತ್ರವಲ್ಲ, ಕಾರವಾರದವರೆಗೆ ವಂದೇ ಭಾರತ್ ರೈಲು ಸಂಪರ್ಕವನ್ನು ಸಾಧಿಸುವುದು ಸರ್ಕಾರದ ಆಕಾಂಕ್ಷೆಯಾಗಿದೆ. ಮುಂದಿನ ದಿನಗಳಲ್ಲಿ ನಿತ್ಯ 2 ವಂದೇ ಭಾರತ್ ರೈಲು ಈ ಮಾರ್ಗವಾಗಿ ಸಂಚರಿಸಲಿದೆ. ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸುಮಾರು 52,000 ಕೋಟಿ ಹೂಡಿಕೆ ಮಾಡಲಿದ್ದು, ಈ ಬಾರಿಯ ಬಜೆಟ್ನಲ್ಲಿ 7.7 ಸಾವಿರ ಕೋಟಿ ಅಭಿವೃದ್ಧಿಗೆ ನೀಡಿದೆ ಎಂದಿದ್ದಾರೆ. ಚಂದನವನದ ಖ್ಯಾತ ನಟಿ ಅಮೂಲ್ಯ ಪವಿತ್ರ ಕ್ಷೇತ್ರ ಕಾಶಿಗೆ ಭೇಟಿ ನೀಡಿದ್ದಾರೆ. ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಪೂಜೆಯನ್ನ ಸಲ್ಲಿಸಿ ಗಂಗಾರತಿಯಲ್ಲಿ ಭಾಗವಹಿಸಿದ್ದಾರೆ. ಗಂಗಾ ನದಿಯಲ್ಲಿ ವಿಹರಿಸುತ್ತಾ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಪವಿತ್ರ ಕಾಶಿ ಕ್ಷೇತ್ರಕ್ಕೆ ನಾವು ಪ್ಲಾನ್ ಮಾಡಿ ಹೋಗುವುದಲ್ಲ, ಬದಲಾಗಿ ಕಾಶಿಯೇ ನಮ್ಮನ್ನು ಬರಮಾಡಿಕೊಳ್ಳಬೇಕು. ನನಗೆ ಆ ಭಾಗ್ಯ ಲಭಿಸಿದೆ. ವಿಶ್ವನಾಥನ ದರ್ಶನ ದೊರೆತಿರುವುದು ಶಕ್ತಿ ನೀಡಿದೆ. ನನ್ನನ್ನು ವಿಶ್ವನಾಥನೇ ಕೈ ಹಿಡಿದು ನಡೆಸುತ್ತಿದ್ದಾನೆ ಎಂದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಶಿಯ ಸೌಂದರ್ಯದಲ್ಲಿ ಕಳೆದು ಹೋಗಿರುವ ಅಮೂಲ್ಯ ಭಕ್ತಿಗೆ ಮತ್ತು ಸಂಪ್ರದಾಯಕ್ಕೆ ನೆಟ್ಟಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು?
ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.